ನೀರು ಫುಲ್ ಆಗಿದೆ ಗೊತ್ತಿಲ್ಲ, ಹೋಗಿ ನೋಡಿ. ಸಬ್ಸ್ಕ್ರೈಬ್. ನಮ್ಮದು ಹೊಳೆ ಆಚೆಗೆ ಕರ್ನಾಟಕ, ನಮ್ಮದು ಕೇರಳ ಈಚೆಗೆ. ಮದ್ಯ ವ್ಯಾಪಾರ ಇಲ್ಲಲ್ಲ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ ಕಂಟೆಂಟಿಗೋಸ್ಕರ, ಎಲ್ಲ ಕಡೆ ಓಡ್ತಿದ್ದಾಳೆ ಅಂತ. ನಮ್ಮ ಹತ್ರ ಹಣ ಇಲ್ಲ, ಫೋನ್ ಪೇ ಉಂಟು, ಅಲ್ಲಿ ಉಂಟ ಗೊತ್ತಿಲ್ಲ, ನೋಡುವ ಏನಂತ. ಕರ್ನಾಟಕ ರಾಜ್ಯ ಸುಸ್ವಾಗತ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ಗಂಟೆ ಒಂದು 6 ಗಂಟೆ ಆಗ್ತಾ ಬಂದಿದೆ. ನಮ್ಮ ಮನೆ ಹತ್ತಿರದಲ್ಲಿ ಹೊಳೆ ಇದೆ. ಇವಾಗ ತುಂಬ ದಿನದಿಂದ ಮಳೆ ಬರ್ತಿದೆ ಅಲ್ಲ, ಹಾಗಾಗಿ ನೀರು ಫುಲ್ ಆಗಿದೆ. ಗೊತ್ತಿಲ್ಲ, ಹೋಗಿ ನೋಡಿ. ಹಾಗೆ ನಾವು ಹೋಗ್ತಿದ್ದೇವೆ ನೋಡಲಿಕ್ಕೆ ನೀರುಂಟ ಅಂತ. ಸೊ ನೋಡುವ. ಸಬ್ಸ್ಕ್ರೈಬ್. ನನ್ನ ತಂಗಿಯ ಕ್ಲಾಸ್ಮೇಟ್ ಅವರು. ಸೊ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಊರಿನವರು, ಮಾಡಿ ಮಾಡಿ ಅಂತ. ಸೊ ಖುಷಿ ಆಗ್ತದೆ. ಹಾಗೆ ನಮ್ಮ ಜೊತೆ ಕೀರ್ತಿ ಕೂಡ ಇದ್ದಾರೆ. ಹಾಯ್ ಹೇಳಿ. ಸೊ ಹೋಗುವ ನೋಡುವ. ಹಾಗೆ ಗೈಸ್, ಇದು ನಮ್ಮದು ಊರಾಯ್ತಾ, ಇದು ಗ್ರೀನರಿ ಈ ಥರ ಫುಲ್ಲು. ಬೇರೆಯವರ ಮನೆ ತೋರಿಸಿದ್ರೆ ಬೈವರು. ಹೋಗುವ. ಸೊ ಗೈಸ್, ಇದು ಎಂತ ರಬ್ಬರ್, ಇದು ರಬ್ಬರ್ ತೋಟ ಕೃಷಿ. ಅದೆಲ್ಲ ರಬ್ಬರಿಗೆ ಇದು ಎಂತ ಪ್ಲಾಸ್ಟಿಕ್ ಕಟ್ಟಿದ್ದಾರೆ ಹಾಗೆ. ಮತ್ತು ಇದೆಲ್ಲ ಈಟಿನದ್ದು ಮರ. ಮತ್ತು ಇದು ರೋಡ್. ಇದು ವಿಷಯ ಅಂತಂದ್ರೆ ಇವತ್ತಿನ ಅಲ್ಲಿ ನೋಡಿಸ್ತಾ ಹೋಗ್ತಾ ಇದ್ದಾರೆ. ಆಕ್ಚುಲಿ ಗೈಸ್, ಎಂತ ಗೊತ್ತುಂಟಾ, ನಮ್ಮದು ಹೊಳೆ ಆಚೆಗೆ ಕರ್ನಾಟಕ, ನಮ್ಮದು ಕೇರಳ ಈಚೆಗೆ. ಕೇರಳದಲ್ಲಿ ಇದು ಮದ್ಯ ವ್ಯಾಪಾರ ಇಲ್ಲಲ್ಲ, ಹಾಗಾಗಿ ನಮ್ಮ ಊರಿನವರು ಆಚೆ ಹೋಗಿ ಮದ್ಯವಸನ ಮಾಡಿ ಬರೋದು, ಹಾಗೆ ಸ್ಟೋರಿ. ಮತ್ತು ಇದೆಲ್ಲ ನಮ್ಮದು ಊರು. ಇಲ್ಲೆಲ್ಲ ಮುಂಚೆ ಇವಾಗಿಷ್ಟು ಎಂತ ಗಿಡ ಮರ ಬೆಳೆದಿದಲ್ಲ, ಮುಂಚೆ ನಾವು ಇದನ್ನೆಲ್ಲ ಬಿಡ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ದನ ಎಲ್ಲ ಇರುವಾಗ ಇದೆಲ್ಲ ಕ್ಲೀನ್ ಇತ್ತು. ಇವಾಗಷ್ಟು ಯಾರು ಕಟ್ ಮಾಡಿ ಕೊಂಡೋಗ್ತಿಲ್ಲ. ಸೌದೆಗೆಲ್ಲ ಬರ್ತಿದ್ವಿ ತುಂಬಾನೇ. ಇಲ್ಲಿಂದಲೇ ನಾವು ಸೌದೆ ಎಲ್ಲ ಕೊಂಡೋಗ್ತಿದ್ವಿ ಅಲ್ಲ ಸೌಮ್ಯ? ಸೌದೆ, ಕಟ್ಟಿಗೆ, ಮತ್ತೆ ತರಗೆಲೆ. ಶಾಲೆಗೆ ಹೋಗಿ ಶಾಲೆಗೆ ಹೋಗುದು, ಸಂಜೆ ಮನೆಗೆ ಬರುದು, ಇಲ್ಲಿ ಇರ್ತಿದ್ದೇವೆ ಎಲ್ರು ನಾವು. ಮೆಮೊರಿ. ಇವಾಗ ಮನೆಯಿಂದ ಹೋಗ್ತಾ ಇದ್ವಿ. ಮತ್ತೆಂತ ಗೊತ್ತುಂಟಾ, ನಾವು ಮನೆಯಲ್ಲೆಲ್ಲ ಬಟ್ಟೆ ವಾಶ್ಗೆ ಹೊಳೆಗೆ ಬರ್ತಿದ್ದದ್ದು ಬೇಸಿಗೆ ಕಾಲದಲ್ಲೆಲ್ಲ. ಬೇಸಿಗೆ ಕಾಲದಲ್ಲಿ ನೀರು ಕಮ್ಮಿ ಇರ್ತದೆ, ಮತ್ತು ತುಂಬ ಕ್ಲೀನ್ ವಾಟರ್ ಹೋಗ್ತಿರ್ತದೆ ಆಯಿತಾ. ಆವಾಗ ನಾವು ಬಟ್ಟೆ ಎಲ್ಲ ತಂದು ಇಲ್ಲಿ ವಾಶ್ ಮಾಡೋದು. ನಾನೊಮ್ಮೆ ಎಂತ ಮಾಡ್ತಿದ್ದೆ ಅಂದರೆ, ನಂದು ಮನೆಯಲ್ಲೇ ವಾಶ್ ಆಗಿದ್ದರೆ ಕೂಡ ಇವರು ಕೀರ್ತಿಯವರೆಲ್ಲ ಬರುವಾಗ 2 ಕೈ ಇದು ಕಿಚನ್ ಇದು ಬಟ್ಟೆಗಳಿರ್ತದಲ್ಲ, ಅದನ್ನು ತಗೊಂಡು ಬಂದು ವಾಶ್ ಮಾಡ್ತಿದ್ದೆ. ನಾವಿಲ್ಲೇ ವಾಶ್ ಮಾಡಿ ಇಲ್ಲೇ ಒಣಗಿಸಿ ಮತ್ತು ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಹೋಗ್ತಿದ್ವಿ. ಮತ್ತು ಇಲ್ಲಿ ಹೊಳೆಯಲ್ಲೇ ಮಳೆ ಬರ್ತದ, ಫಿಶ್ ಕೂಡ ಹಿಡಿತಿದ್ವಿ. ಕೊಡೆ ಉಂಟಲ್ಲ ನಿಂದಿಲ್ಲ ಕೊಡೆ? ನಾನು ಇವಾಗ ಬರ್ತಿಲ್ಲ, ಹನಿ ಮಂಡೆಗೆ ಬೀಳಲಿಲ್ಲ ಇನ್ನೂ ಕೂಡ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ ಗೈಸ್. ನೋಡಿ ಈ ಥರ. ಸೊ ಇದು ಬ್ರಿಡ್ಜ್ ಗೈಸ್. ಆ ರೋಡ್ ಹೋಗಿದೆ ಅಲ್ವಾ, ಅದು ಕರ್ನಾಟಕ ಅಲ್ಲ ಕೀರ್ತಿ? ಆಚೆ ಕರ್ನಾಟಕ ಗೈಸ್, ಇದು ಕೇರಳ. ನಡುವಲ್ಲೊಂದು ಬ್ರಿಡ್ಜ್, ಇದು ನಮ್ಮ ಹೊಳೆ. ಹಾಗೆ ಇಲ್ಲಿ ನೀರು ಫುಲ್ಲು ನೀರಿದೆ ಇವಾಗ. ನಿಜವಾಗ್ಲೂ ಅಲ್ಲಿವರೆಗೂ ಬರುತ್ತೆ ಮೇಲೆ ತನಕ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಮ್ಮಿ. ಯೂಟ್ಯೂಬ್ ಚಾನಲ್ ಆಚೆ ಈಚೆ ಹೋಗುವವರೆಲ್ಲ ಸ್ವಲ್ಪ ನೋಡಿಕೊಂಡು ಹೋಗ್ತಿದ್ದಾರೆ. ಯಾಕೆ ಗೊತ್ತುಂಟಾ, ನಾವು ಮುಂಚೆ ಎಲ್ಲ ಈಚೆ ಬರ್ತಿದ್ವಿ, ಆದರೆ ಅಷ್ಟು ನಾನು ಬರ್ತಿದ್ದೆ. ಪ್ರತಿ ವರ್ಷ ಇಲ್ಲಿ ನೀರು ಬರಬೇಕಾದ್ರೆ ನಾನು ಬರ್ತಿದ್ದೆ, ಆದರೆ ಫುಲ್ ಪಬ್ಲಿಕ್ ಆಗಿ ಬರ್ತಿರ್ಲಿಲ್ಲ. ಬರ್ತಿದ್ದೆ ಹೋಗ್ತಿದ್ದೆ.
ಇವಾಗ ಯಾರಾದರೂ ನೋಡಿದ್ರೆ ನೋಡಿ, ಇವಾಗ ಇವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ, ಕಂಟೆಂಟಿಗೋಸ್ಕರ ಎಲ್ಲ ಕಡೆ ಓಡ್ತಿದ್ದಾಳೆ ಅಂತ. ಎಸ್ ಗೈಸ್, ಆ್ಯಂಡ್ ಈಚೆ ಸೈಡಿಗೆ ನೋಡಿ ಹೀಗಿದೆ, ಅಲ್ಲಿ ಎಲ್ಲ ಗ್ರೀನ್ ಕಾಣ್ತಿದೆ ಅಲ್ಲ, ಅದರ ಆಚೆ ಸೈಡಲ್ಲಿ ನಿಜವಾಗಿ ನೀರಿತ್ತು ಮತ್ತು ಕ್ಲೀನ್ ಇತ್ತು ಮುಂಚೆ ಎಲ್ಲ. ಅಲ್ಲೆಲ್ಲ ನಾವು ಬಟ್ಟೆ ವಾಶ್ ಮಾಡಿ ಹಾಕ್ತಿದ್ದೆವು. ಮತ್ತು ಈ ಗ್ರೀನ್ ಆಗಿದೆ ಅಲ್ಲ, ಅಲ್ಲಿ ಹೊಯ್ಗಿರ್ತಿತ್ತು, ಅಲ್ಲಿ ಬಟ್ಟೆ ಒಣಗಿಸೋದು ನಮ್ಮದು. ಮತ್ತು ಈ ಸೈಡ್ ಮರ ಕಾಣ್ತದಲ್ಲ, ಈ ಜಾಗ ಅದು ಫುಲ್ ಆಳ, ಮತ್ತು ನಾವು ಆಚೆ ಹೋಗ್ತಿರ್ಲಿಲ್ಲ. ಅಲ್ಲಿ ಗುಂಡಿ ಉಂಟಲ್ಲ, ಬನ ಎಲ್ಲ ಉಂಟಲ್ಲ, ಅವನೇನು ಕಟ್ಟೆ ಉಂಟು, ಸೊ ಆಚೆ ಸೈಡೆಲ್ಲ ಹೋಗ್ತಿರ್ಲಿಲ್ಲ. ಮತ್ತು ಇದು ಬ್ರಿಡ್ಜ್ ಕೂಡ ಸ್ವಲ್ಪ ಈ ರೀಸೆಂಟ್ಲಿ ಆದದ್ದು. ಅಲ್ಲಿ ಗೊತ್ತಾ, ಅಲ್ಲಿ ಅಂದರೆ ಸ್ವಲ್ಪ ಫ್ರಂಟಲ್ಲಿ ಆ್ಯಕ್ಚುಲಿ ಅಲ್ಲಿ ಇಳಿದು ಬರಲಿಕ್ಕೂ ಆಗ್ತದೆ. ಅಲ್ಲಿ ನಾವು ಇಳಿದು ಬಂದು ಇಲ್ಲಿ ತನಕ ಬಂದು ಬಟ್ಟೆ ವಾಶ್ ಮಾಡಿ ಪುನಃ ನೀರಲ್ಲೇ ಹೋಗಿ ಆಚೆಯಿಂದ ಮೇಲೆ ಹತ್ತಿದ್ದದ್ದು. ಮತ್ತು ಸ್ವಲ್ಪ ಸಮಯದ ನಂತರ ಬ್ರಿಡ್ಜ್ ಆದದ್ದು. ಇಲ್ಲೊಂದು ಶಾಪ್ ಕೂಡ ಇದೆ. ನಮ್ಮ ಹತ್ರ ಶಾಪ್ ಅಂಗಡಿ ಉಂಟು, ನಮ್ಮ ಹತ್ರ ಹಣ ಇಲ್ಲ, ಫೋನ್ಪೇ ಉಂಟು, ಅಲ್ಲಿ ಉಂಟ ಗೊತ್ತಿಲ್ಲ, ನೋಡುವ ಏನಂತ ಕತೆ. ಗೈಸ್ ಹಾಗೆ ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸುಸ್ವಾಗತ. 2 ಲೇಸ್ ಇದೆಂತ ಲೇಸ್ ಅಲ್ಲ, ಮ್ಯಾಕ್ಸ್ ವಿಟಾ ಅಂತ 5 ರೂಪೀಸ್ ಇದು. ಇಬ್ಬರ ಹತ್ರ ಕೂಡ ಕ್ಯಾಶ್ ಇಲ್ಲ, ಫೋನ್ಪೇ ಅಲ್ಲಿ ಇಲ್ಲ. ಕೀರ್ತಿ ಮತ್ತೆ ಕೊಡ್ತೇನೆ ಅಂತ ಹೇಳಿ ತಗೊಂಡಿದ್ದಾಳೆ, ಮತ್ತೆ ಕೊಟ್ಟರೆ ಅವರ ಚಾನ್ಸ್, ಕೊಡದಿದ್ರೆ ಹೋಯ್ತು. ನೀನು ಕೊಡೆ ಹಿಡ್ಕೊಂಬರೈತಿ. ನನ್ನದು 2 ಸಹ ನಿನ್ನ ಹತ್ರ ಉಂಟಾ? ಹಾಗೆ ಕೊಡೆ ಕೆಳಗಡೆ ಬಿದ್ದರೆ ಕತೆ ಸೋಕು. ಫೋನ್ ಎಲ್ಲಿಟ್ಟಿದ್ದೀವಿ ಗೊತ್ತಾ, ಈ ಥರ ಇದ್ದಾಳ. ಇದು ಕೊಡೆ ನಂದಲ್ಲ, ಕೊಡೆ ಕೀರ್ತಿ ಅಂತ 2 ಕೂಡ ತಿನ್ವೇರಿಲ್ಲ ಬಿದ್ದರೆ ಅವಳಿಗೆ ಜಾರು. ಇದು ಕಾಣುದಿಲ್ಲ. ಕರ್ನಾಟಕ ಬರೋರಿದ್ರೆ ಇಲ್ಲೇ ಸ್ವಲ್ಪ ಗಾಡಿ ತಿಳ್ದು ನೋಡಿ, ಚೆನ್ನಾಗಿರುವಂತ ವ್ಯೂಸ್ ಇದೆ. ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ನಿಯರ್ ಬೈ ಇದು ವ್ಯೂ ಪಾಯಿಂಟ್, ಇದು ಡೆಸ್ಟಿನೇಷನ್. ನಾವು ಮಾತ್ರ ಬರೋದಿಲ್ಲ ಅಷ್ಟು, ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟ. ಗಾಡಿ ಮಾಡ್ಕೊಂಡು ಹಣ ಇಲ್ಲದಿದ್ರು ಹೋಗುದು ಬೇರೆ ಬೇರೆ ಪ್ಲೇಸಿಗೆ. ಮತ್ತೊಂದು ಎಂತ ಗೊತ್ತುಂಟ ಗೈಸ್, ಜೋರು ಮಳೆ ಬರ್ತದಲ್ಲ, ಜೋರು ಗಾಳಿ ಮಳೆಗೆ ಇದು ತೆಂಗಿನಕಾಯಿ ಎಲ್ಲ ಬೀಳ್ತದಲ್ಲ, ಆಗ ನಮ್ಮ ಊರಿನವರೆಲ್ಲ ಇದು ತೆಂಗಿನಕಾಯಿ ಹೆಕ್ತಾರೆ. ಇಲ್ಲಿ ಹೊಳೆಯಲ್ಲಿ ಬರುವ ತೆಂಗಿನಕಾಯಿ. ಕೀರ್ತಿ ಅವು ಹೇಗೆ ಹೆಕ್ಕೋದು? ಒಂದು ಕೋಲಿಗೆ ಬಾ ಎಕ್ಸ್ಪ್ಲೈನ್ ಮಾಡು, ಬಾ ನೀನು ಹೇಳು, ಬಾ. ಗೋಣಿ ಕಟ್ಟದು. ದೊಡ್ಡ ದೋಂಟಿಗೆ ಗೋಣಿ ಕಟ್ಟಿ ತೆಂಗಿನಕಾಯಿ ಹಾಕೋದು. ಎಷ್ಟು ಬರ್ತದೆ ಗೊತ್ತುಂಟ, ಕೆಲವರೆಲ್ಲ ಅದನ್ನೇ ಮಾಡಿಕೊಂಡು ಕೂತ್ಕೊಂಡು ಇರ್ತಾರೆ. ಒಳ್ಳೆ ಬಿಸ್ನೆಸ್ ಅಲ್ಲ. ಸೊ ಗೈಸ್, ಇದು ಎಂಟೈರ್ ವ್ಯೂ ಆಯಿತಾ, ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಗೈಸ್, ಇನ್ನು ಹೊರಡೋದು ಆಯಿತು, ವ್ಯೂ ಎಲ್ಲ ಎಂಜಾಯ್ ಮಾಡಿ ಆಯಿತು, ಬಂದ ಕೆಲಸ ಆಯಿತು ನಮ್ಮದು. ಇವಾಗ ಹೋಗ್ತಾ ಇದ್ದೇವೆ ಪುನಃ ಮನೆಗೆ. ಅದೇನು ಗೊತ್ತುಂಟಾ, ಬಿಳಿಯಾಗಿ ಕಾಣ್ತಾ ಉಂಟಲ್ಲ, ಮಳೆಗಾಲದಲ್ಲಿ ಅಡಿಕೆ ಎಲ್ಲ ಒಣಗಿ ಹಾಕಲಿಕ್ಕೆ ಕಷ್ಟ ಅಲ್ವಾ, ಹಾಗಾಗಿ ಅದರೊಳಗೆ ಹಾಕ್ತಾರೆ, ಬಿಸಿ ಇರ್ತದೆ ಹಾಗೆ, ಪ್ಲಾಸ್ಟಿಕ್ನ ಕವರು. ಹಾಗೆ ಗೈಸ್, ಇನ್ನು ನಾವು ಹೋಗೋದು ಮನೆಗೆ ರಿಟರ್ನು, ಪ್ರಕೃತಿಯನ್ನು ಆಹ್ಲಾದಿಸಿಕೊಂಡು. ಒಳ್ಳೆ ಮಳೆ ಕೂಡ ಬರ್ತಿದ್ರೆ, ಮಳೆ ಬರ್ತಿದ್ರೆ ಭಾರಿ ಖುಷಿ ಆಗ್ತಿತ್ತು. ಅಂದರೆ ಸ್ವಲ್ಪ ಒದ್ದೆಲ್ಲ ಆಗಿಕೊಂಡು ಹೋಗಿ, ಮಧ್ಯಾಹ್ನ ಜೋರು ಮಳೆ ಬೈತಿದ್ರು ಸ್ವಲ್ಪ. ಇದ್ರಲ್ಲಿ ಹೋಗುವ, ಈಗ ಫುಲ್ ಕಾಡಿನೊಳಗಡೆಯಿಂದ ಹೋಗುವ. ಹಾಗೆ ಮಧ್ಯಾಹ್ನ ಆ್ಯಕ್ಚುಲಿ ಮಳೆ ಬಂದಿತ್ತು ಸ್ವಲ್ಪ ಜೋರು, ಮತ್ತು ಇವತ್ತು ಸ್ವಲ್ಪ ಬಿಸಿಲ ಇದೆ, ಅಂದರೆ ಬಿಸಿಲಲ್ಲ ಬಟ್ ಮಳೆ ಅಷ್ಟಿಲ್ಲ. ಎಂತ ಹೇಳೋದಂದರೆ ಬೆಳಕು ಬೆಳಕು ಇದೆ ಇವತ್ತು, ಮಂಜು ಕವಿದ ಮಂಜು ಮುಸುಕಿದ ವಾತಾವರಣ. ಬರುವಾಗ ಒಂದು ಸೌಂಡ್ ಮಾಡಬೇಕು, ಎಂಕುಲು ಸದೇತು ಎರೋಯಿನಿ ಬೊಲ್ಲದು ಎರೋಯಿನಿ ಎಂಕುಲು. ನೋಡಿ ಗೈಸ್, ನಮ್ಮ ಇದರಲ್ಲಿ ಸಿಕ್ಕವರೇ ಥರ ಮಾತಾಡಿದ್ರೆ ಹೌದು, ಆಗಿದೆ ಗೈಸ್, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಊರಿನ. ಆಫ್ ಮಾಡ. ಮತ್ತು ಒಂದು ಮುಳ್ಳು ಹಣ್ಣು ಅಂತ ಒಂದು ಸಿಕ್ತಿತ್ತು, ಯಾನ ಸಮ್ಮಿಲ್ಲ ಇವಾಗಿಲ್ಲ ಇಲ್ಲಿ.
ಸಿಕ್ಕಿದ್ರೆ ತೋರಿಸ್ತೇವೆ ನಿಮಗೆ. ಯೂಟ್ಯೂಬ್ ಒಂಜಿ ಕಂಟೆಂಟ್ ಆಡೋದು. ಇವರು ಮುಳ್ಳಕಾಯಿ ಎಲ್ಲ ಹೆಕ್ಕುದ್ರಲ್ಲಿ ಎಕ್ಸ್ಪರ್ಟ್ ಆಯ್ತಾ ಮುಂಚೆ. ಅದ ಎಂಥದೋ ಒಂದು ಕಾಯಿ ಸಿಕ್ಕಿತ್ತು, ತಿನ್ನೋಲ್ತಾ? ತಿನ್ಬೋದು, ನೀನು ಫಸ್ಟ್ ತಿನ್ನು. ಮಿನಿ ರಂಬುಟನ್ ನೀನು ಕೂಡ ಇದು ಎಂತ ನಾವಿದಕ್ಕೆ ಪುಚ್ಚೆ ಹಣ್ಣು ಅಂತ ಹೇಳೋದು. ಗೊತ್ತಿಲ್ಲ ಗೈಸ್, ಅದು ಅವಳು ಹೇಳಿದ್ದಂತೆ, ನಮಗೆ ಕರೆಕ್ಟ್ ಗೊತ್ತಿಲ್ಲ. ತಿನ್ಬೋದಲ್ಲ ಹುಡುಗಿ, ನಾನು ತಿನ್ನು ಹೋದ್ರೆ ವಿಡಿಯೋ ಉಂಟು. ನಿಮ್ಮ ಊರಲ್ಲಿ ಈ ಥರ ಹಣ್ಣಿದ್ರೆ ಏನಂತ ಹೆಸರು ಅಂತ ಹೇಳಿ. ಅದಕ್ಕೆ ಪುಚ್ಚೆ ಹಣ್ಣು ಅಂತ ಹೇಳೋದು. ಅವಳು ಹೇಳಿದ್ದು ಮಿನಿ ರಂಬುಟಾನ್ ಅಂತ, ಗೊತ್ತಿಲ್ಲ ಹೌದಲ್ವಾ ಅಂತ. ಕೇಪಳ ಹೂವು ಆ್ಯಕ್ಚುಲಿ ಇದು ಕಾಡಲ್ಲಿ ಹೀಗೆ ಥರ ಗುಡ್ಡೆಯಲ್ಲೆಲ್ಲ ಸಿಗ್ತದೆ. ಭೂತಾರಾಧನೆಗೆಲ್ಲ ಇದು ಮೇನು. ಹಾಗೆ ಕೊರಗಜ್ಜನದ್ದು ಫೇವ್ರೆಟ್ ಇದೆ ಆ್ಯಕ್ಚುಲಿ. ಹಾಗೆ ಇದರಲ್ಲಿ 5 ಎಸಳಿದ್ದು ಕೂಡ ಬರ್ತದೆ, ಆದರೆ ಅದು ತುಂಬ ಕಮ್ಮಿ ಸಿಗೋದು. ಸಿಕ್ಕಿದ್ರೆ ಒಂಥರ ಲಕ್ಕಿ ಅಂತ ಹೇಳ್ತಾರೆ. ಸಿಕ್ಕಿದ ತಕ್ಷಣ ಅದನ್ನು ಕೊಯ್ದು ಕಿವಿಗೆ ಇಟ್ಕೊಂಡಿರ್ತಾರೆ. ನಾನು ಇಡಲಿಲ್ಲ, ಆದರೆ ಅಪ್ಪ ಎಲ್ಲ ಇಟ್ಕೊಳ್ತಾರೆ. 5 ಎಸಳಿದು 4. ನಾನಿದ್ದು ನನಗೆ ಸಿಗಲಿಲ್ಲ ಇದುವರೆಗೆ 5 ಎಸಳಿದು. ಅದು 5 ನೋಡಿ, ಈ ಥರ ಎಲ್ಲ ಆಗಿದೆ. ಅಲ್ಲಿ ಕೂಡ ಒಂದಿದೆ ನೋಡಿ, ಇನ್ನು ನಾನು 5 ಎಸಳದು ಇಲ್ಲಿ ಕೂಡ ಇದೆ. ಇಲ್ಲ ಮತ್ತು ಗೈಸ್, ಇದು ಚೂರಿ ಮುಳ್ಳು ಅಂತ ಹೇಳ್ತೇವೆ ಇದಕ್ಕೆ, ತುಳುವಲ್ಲಿ ಮುಳ್ಳಂಕಾಯಿ ಅಂತ. ಇದರಲ್ಲಿ ಇವಾಗ ಕಾಯಿ ಆಗಲಿಲ್ಲ, ಕಾಯಿ ಆದರೆ ಅದು ಕೂಡ ತಿಂತೇವೆ. ಸಿಕ್ಕಿದ್ರೆ ತೋರಿಸ್ತೇವೆ ಗೈಸ್, ಅದು ಕೂಡ ಗೊತ್ತಿಲ್ಲ ಇವಾಗ ಉಂಟಾ ಅಂತ. ಇದ್ದರೆ ತೋರಿಸುವ. ಹಾಗೆ ಗೈಸ್, ಇದು ಕುಂಟಲ ಹಣ್ಣಿದು ಗಿಡ. ಇದರಲ್ಲಿ ಕೂಡ ಒಂದು ಫ್ರೂಟ್ ಆಗ್ತದೆ. ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಆಗೋದು, ಅದು ಮಳೆಗಾಲದಲ್ಲಿ ಕೂಡ ಇರ್ತದೆ. ಆದರೆ ತುಂಬ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ, ಸ್ವೀಟಾಗಿ. ಇವಾಗಿಲ್ಲ ಇಲ್ಲಿ, ಬಟ್ ಅದರ 2 ಎಲೆ ತಗೊಂಡಿದ್ದೇನೆ ನಾನು. ಇದರಲ್ಲಿ ಪಿಪಿ ಥರ ಮಾಡಲಿಕ್ಕೆ ಆಗ್ತದೆ, ತೋರಿಸ್ತೇನೆ ಹೇಗೆ ಮಾಡೋದಂತ. ಮನ್ಬು ಹೊಟ್ಟೆ ಅಂಡ ಉದಂದ ಈ ಥರ ಗೈಸ್, ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಸಸಿ ಸಸಿ ಮೊಯ್ ಮೊಯ್ ಬರೋದಿಲ್ಲವಾ? ಬಟ್ಟೆಲಿ ಹಿಡಿಬೇಕಾ? ಸರಿ ಬರೋದಿಲ್ಲ. ನೀನು ಟ್ರೈ ಮಾಡಿದ್ರಲ್ಲಿ ನನಗೆಂತ ಆಗೋದಿಲ್ಲ. ಮುಂಚೆ ಕೊಡು. ಅವಳು ಕೂಡ ಮಾಡ್ತಿದ್ದಾಳೆ ಗೈಸ್, ಬಟ್ ಸೌಂಡ್ ಬರೋದಿಲ್ಲ ಅದಕ್ಕೆ. ಕೀರ್ತಿ ಶೋ ಏನು ಮಾಡು. ಅಲ್ಲ ಬಂತಲ್ಲ ಸೌಂಡ್, ಈಚೆ ಮಾಡಿ ಪ್ಲೀಸ್ ಕೀರ್ತಿ. ಬರ್ತಾ ಉಂಟು. ಬರುತ್ತೆ ಬರಲ್ಲ. ಹಾಂ ಸಾಕಲ್ಲ. ಆಯ್ತಲ್ಲ ಬರೋದು. ಏ ಚಾರ್ಲಿ, ಎಂದಣೆ ನೀವೂಡ ಅಲ್ಲಿ ನೋಡಿ ಗೈಸ್, ಇದರ ಮರಿ. ಇವಳು ಬರ್ತಾಳೆ ಗೈಸ್ ನಮ್ಮ ಮನೆಗೆಲ್ಲ. ಅದಕ್ಕೆ ಭಾರಿ ಗುರ್ತ ಇದಕ್ಕೆ ಇವಾಗ. ಅದರ ಮರಿ ಬಾ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.